ಸಂಬಂಧಗಳಲ್ಲಿ ಆತ್ಮೀಯತೆ, ಇಂಟಿಮಿಸಿ ಇನ್ ರಿಲೇಷನ್ಶಿಪ್ ಬಹಳ ಜನರ ಪ್ರಶ್ನೆ. ಇದು ಮನಸ್ಸಿನಲ್ಲಿ, ಇದಕ್ಕೆ ಎಲ್ಲರಿಗೂ ಇವತ್ತು ಉತ್ತರ ಸಿಗುತ್ತೆ. ಇಂಟಿಮಿಸಿ, ಆತ್ಮೀಯತೆ ಸಂಬಂಧದಲ್ಲಿ. ಸಂಬಂಧ ಎಷ್ಟು ಸುಂದರವಾದ ಪದ. ಸಂಬಂಧ, ಇದರ ಅರ್ಥವನ್ನು ಬದುಕಿ ಅದನ್ನು ಕಂಡುಕೊಳ್ಳೋದು. ಈ ಅರ್ಥನ ಬದುಕಿ ಕಂಡುಕೊಳ್ಬೇಕು, ಸಂಬಂಧದಲ್ಲಿ ಇದ್ದು ಅನುಭವಿಸಿ ಈ ಅರ್ಥ ಕಂಡುಕೊಳ್ಬೇಕು. ಯಾಕೆಂದರೆ ಇದು ಅರ್ಥ ಬಿಡಿಸಲಾಗದೇ ಇರುವಂಥದ್ದು. ಸಮ್ಯಕ್ ಬಂಧ, ಇದರ ಅರ್ಥ ಬಿಡಿಸೋಕ್ಕಾಗಲ್ಲ ಅಂದಾಗ ನಾವು ಇದನ್ನು ಬಿಡಿ ಬಿಡಿ ಮಾಡಲೇಬಾರ್ದು. ಈ ಸಂಬಂಧದ ಅರ್ಥದ ಧರ್ಮವನ್ನು ನಾವು ಪಾಲಿಸಬೇಕು. ಹೇಗೆ ಆ ಒಂದಾಗಿ ಸಂಬಂಧದಲ್ಲಿ ಒಂದಾಗಿ ಸದಾ ಒಂದಾಗಿ ಅನುಭವಿಸೋದು ಹೇಗೆ ಅಂದರೆ ಥ್ರೂ ಇಂಟಿಮಿಸಿ, ಆತ್ಮೀಯತೆಯಿಂದ, ಕ್ಲೋಸ್ನೆಸ್ ಇಲ್ಲ. ಮಾಯೆ ಬಿಡಿ 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 ಮಾಡಿ ತೋರಿಸುತ್ತೆ ಸಂಬಂಧನ, ಬಿಡಿಸಿ ಬಿಡಿಸಿ. ಆ ಮಾಯೆಯನ್ನು ಸರಿಸಿ ಆ ಇಂಟಿಮೆಸಿನಲ್ಲಿ ಒಂದಾಗೋದೇ ಒಂದು ನಿಜವಾದ ಅಡ್ವೆಂಚರ್. ಸಂಬಂಧಗಳಲ್ಲಿ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರೂ ಕೂಡ ಈ ಮಾಯೆ ಸರಿಸೋ ಆಟದಲ್ಲಿ ಭಾಗವಹಿಸಬೇಕು. ಮಾಯೆ ಸರಿಸೋ ಆಟದಲ್ಲಿ ಸಂಬಂಧಪಟ್ಟವರೆಲ್ಲ ಭಾಗವಹಿಸಿದ್ರೆ ನಾವು ನಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ನಾವು ನಮ್ಮಲ್ಲಿ ಒಂದಾಗಬೇಕು. ಇಂಟಿಮಿಸಿ ಹ್ಯಾಸ್ ಟು ಕಮ್ ಫ್ರಮ್ ಯು. ಬಿಕಮ್ ಇಂಟಿಮೇಟ್ ವಿತ್ ಯುವರ್ ಓನ್ ಸೆಲ್ಫ್. ಆ ಇಂಟಿಮಿಸಿ ನಮ್ಮನ್ಗೆ ನಾವು ಹತ್ತಿರವಾದರೆ, ಒಂದಾದರೆ ನಮ್ಮಲ್ಲಿ ನಾವು ಏನೋ ಒಂದು ಫೀಲ್ ಬರುತ್ತೆ, ಅದ್ಭುತವಾದ ಫೀಲ್. ಯಾರನ್ನೇ ನೋಡಿದ್ರೂ ಅಪರಿಚಿತ ಅನಿಸಲ್ಲ. ಅವರು ನೋಡಿದ್ರೆ ಯಾವ ಕಂಡೀಷನ್ನು, ಕಮಿಟ್ಮೆಂಟು, ಬ್ಯಾರಿಯರು ಏನೂ ಇಲ್ಲ. ಯಾವುದೋ ಜನ್ಮದಿಂದ ಇವ್ರು ನಮಗೆ ಗುರ್ತೇನೋ ಪರಿಚಯ ಇದೆಯೇನೋ ಅನ್ನೋ ಹಾಗೆ ಆ ಮೊಮೆಂಟಿಂದನೇ ಅವ್ರ ಜೊತೆ ಇದ್ಬಿಡ್ತೀವಿ. ಆಶ್ಚರ್ಯವಾಗುತ್ತೆ, ಇದೆಂಥ ಇಂಟಿಮಿಸಿ, ಇದು ಎಲ್ಲಿಂದ ಬಂತು? ಯಾವುದೋ ಜನ್ಮದ್ದು ಋಣಾನುಬಂಧ ಇರಬೇಕು ಅನ್ನೋ ಅಷ್ಟು ಮಟ್ಟಿಗೆ ಆಗ್ಬಿಡುತ್ತೆ. ಈ ಸಂಬಂಧದಲ್ಲಿ ಒಂದು ಆವಾಗ ಅಹಂಕಾರ ದುತ್ತಂತ ಬಂದರೂ ಕೂಡ ನಾವು ಅಹಂಕಾರನ ಪಕ್ಕಕ್ಕೆ ತಳ್ಳಿ ಸಂಬಂಧಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಅಹಂಕಾರನ ಪಕ್ಕಕ್ಕೆ ತಳ್ಳಿಬಿಡ್ತೀವಿ. ಅವಾಗೆಲ್ಲ ಅಹಂಕಾರ ತನ್ನ ಶಕ್ತಿಯನ್ನು ಕಳ್ಕೊಂಡು ಬಲಹೀನವಾಗುತ್ತೆ. ಇಂಥ ಇಂಟಿಮಿಸಿ ನಮ್ಮೊಳಗೆ ನಾವು ಒಂದಾಗಿ ಸಂಪಾದಿಸ್ಕೊಂಡಿರ್ತೀವಲ್ಲ, ಪ್ರೇಮ ಎಷ್ಟು ಪವರ್ ಇರುತ್ತೆ ಅದಕ್ಕೆ ಅಂತಂದರೆ, ಯಾವ ಕಂಡೀಷನ್ನೂ ಇಲ್ಲ, ಯಾವ ಒಂದು ರೀಸನ್ನೂ ಇಲ್ಲ ಪ್ರೀತಿಗೆ. ಅದು ತಾನೇ ಬಂದಿರೋದ್ರಿಂದ ಅಹಂಕಾರ ಎಫರ್ಟ್ಲೆಸ್ ಆಗಿ ಅಹಂಕಾರ ಮಾಯೆ ಕರ್ಗೋಗುತ್ತೆ. ಇದು ನಿಜವಾದ ಒಂದು ಇಂಟಿಮಿಸಿಯ ಆಟ ನಾವು ಆಡಬೇಕು. ಮಾಯೆನ ಸರಿಸಿ ಇಂಟಿಮಿಸಿನ ಆ ಒಂದು ಆತ್ಮೀಯತೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ಎಲ್ಲರಲ್ಲೂ ಬೆಳೆಸೋ ಆಟ. ಆದರೆ ಏನಾಗುತ್ತೆ, ಒಂದೊಂದು ಸತಿ ನಾವೇನು ಮಾಡ್ತೀವಿ, ಈ ಒಬ್ಬರ ಹತ್ರ ಮಾತ್ರ ಇಂಟಿಮೇಟ್ ಆಗಿರೋಕ್ಕೆ ಸಾಧ್ಯ, ಬೇರೆ ಯಾರ ಜೊತೆನೂ ನಾವು ಇಂಟಿಮೇಟ್ ಆಗಿರಲ್ಲ, ಆರಿಸ್ಕೊಳ್ತೀವಿ. ಆವಾಗ ಯಾವುದೋ ಒಂದು ಕಾರಣದಲ್ಲಿ ಮನಸ್ತಾಪ ಆಗಿ ನಾವು ಅದು ನಡೆಯಲ್ಲ, ಆ ಕ್ಲೋಸ್ನೆಸ್ ಜಾಸ್ತಿ ದಿವಸ ನಡೆಯಲ್ಲ. ಯಾಕೆ ಅಂದರೆ ಅದು ಸ್ವಾರ್ಥ, ಅದರಲ್ಲಿ ನಿಜವಾದ ಅದು ಇಂಟಿಮೆಸಿ ಅಲ್ಲ, ಸುಳ್ಳು ಇಂಟಿಮೆಸಿ. ಎಷ್ಟೋ ಜನ ಇಂಟಿಮೆಸಿಗೆ ಹೆದರ್ತಾರೆ. ಯಾಕೆ ಅಂದರೆ ಇಂಟಿಮೇಟ್ ಆಗಿ ಇದ್ದರೆ ನಮ್ಮ ವೀಕ್ನೆಸ್ ಎಲ್ಲ ಕ್ಲೋಸ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ, ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತಾರೇನೋ, ನಾವು ದೂರ ಇಟ್ಟರೆ ವಾಸಿ ಅಂತ ತುಂಬ ಜನ ಇಂಟಿಮೆಸಿಗೆ ಅವರು ಹೋಗೊಡೋದೇ ಇಲ್ಲ. ಕೆಲವರು ಪರ್ಪಸ್ ಆಗಿ ನಾನು ಇಂಟಿಮೇಟ್ ಆದರೆ, ಕ್ಲೋಸ್ ಆದರೆ ನನ್ನ ದುರ್ಗುಣಗಳು, ದುಶ್ಚಟಗಳು, ಬೇಡದೇ ಇರೋ ಅಭ್ಯಾಸಗಳು ಇಟ್ಕೊಂಡಿದ್ದೀನಿ, ಅದು ಗೊತ್ತಾಗ್ಬಿಟ್ರೆ ನನ್ನ ವ್ಯಕ್ತಿತ್ವಕ್ಕೆ ಏನಾದ್ರು ಕುಂದು ಬರ್ಬೋದೇನೋ, ಆದಷ್ಟು ದೂರ ಇಟ್ಟರೆ ಒಳ್ಳೆಯದು ಅಂತ ಇಂಟಿಮಿಸಿಗೆ ಅವರು ಹೋಗೋದೇ ಇಲ್ಲ. ಈ ಇಂಟಿಮಿಸಿ ಅನ್ನೋ ಪದ ಇದೆಯಲ್ಲ, ಅದು ಏನು ಸ್ಟ್ರಾಟಜಿ ಮಾಡಿ ಮಾಡೋದಲ್ಲ, ಅದಕ್ಕೆ ಸ್ಕೆಚ್ ಹಾಕೊಂಡು ಪ್ಲ್ಯಾನ್ ಮಾಡೋದಲ್ಲ ಅದು. ಆದರೆ ಅಹಂಕಾರಕ್ಕೆ ಬಹಳ ಚೆನ್ನಾಗಿ ಗೊತ್ತು ಇದೆಲ್ಲ. ಅಹಂಕಾರ ಯಾವ ರೀತಿ ಆಟ ಆಡುತ್ತೆ ಅಂದರೆ, ನಿಜವಾಗ್ಲೂ ಇಂಟಿಮಿಸಿಗೆ ನಿಜವಾದ ಅರ್ಥನೇ, ಆತ್ಮೀಯತೆಗೆ ಅನ್ನೋ ಅರ್ಥನೇ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಆ ಸುಳ್ಳು ಇಂಟಿಮಿಸಿನಲ್ಲಿ. ಅದರಿಂದನೇ ನಮಗೆ
ಕಾನ್ಫ್ಲಿಕ್ಟ್ಸ್ ಬರೋದು ಸಂಬಂಧಗಳಲ್ಲಿ, ಎಸ್ಪೆಷಲಿ ಗಂಡ ಹೆಂಡತಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಕ್ಲೋಸ್ ರಿಲೇಷನ್ ಅಂತೀವಿ, ಫ್ರೆಂಡ್ಸ್ನಲ್ಲಿ ಯಾತಕ್ಕೆ ಕಾನ್ಫ್ಲಿಕ್ಟ್ ಬರುತ್ತೆ ಅಂದರೆ ನಾವು ಬೇರೆಯವ್ರನ್ನ ಇಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವರು ವಲ್ನರಬಲ್ ಆಗಿರಬೇಕು, ಓಪನ್ ಆಗಿರಬೇಕು, ಅವರು ಮಾಸ್ಕ್ ಹಾಕೋಬಾರ್ದು, ಮುಖವಾಡ ಹಾಕೋಬಾರ್ದು, ಒಳಗಿಂದ ಬಂದು ಹೊರಗೊಂದು ಮಾಡಬಾರ್ದು, ನಮ್ಮ ಹತ್ರ ಓಪನ್ ಆಗಿರಬೇಕು. ನಾವು ಹೇಗೆ ಬೇಕಾದ್ರೂ ಇರ್ಬೋದು. ಪ್ರತಿಯೊಬ್ಬರೂ ಹಾಗೇನೆ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾವು ಓಪನ್ ಆಗಿರಲ್ಲ. ನಾವು ಮಾಸ್ಕ್ ಹಾಕೋಬೋದು, ನಾವು ಮುಖವಾಡ ಹಾಕ್ಬೋದು, ಅಹಂಕಾರದಲ್ಲಿ ಇರ್ಬೋದು, ಡಿಫೆಂಡ್ ಮಾಡ್ಕೋಬೋದು. ಅವ್ರು ಪ್ರೊಟೆಕ್ಟ್ ಮಾಡ್ಕೋಬಾರ್ದು ಅಂತ ಮಾಡಿದಾಗ ಅಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಆದರೆ ನಿಜವಾಗ್ಲೂ ನೋಡಿದ್ರೆ ನಾವು ಇದು ಹೇಗೆ ಅಂದರೆ ಅಹಂಕಾರಕ್ಕೆ ಒಂದು ಸೂತ್ರ ಇದೆ, ನಮ್ಮನ್ನು ಗುಲಾಮರಾಗಿ ಮಾಡಿ ಹಿಡ್ಕೊಳ್ಳೋಕ್ಕೆ. ಅದು ಮಾಯಾ ಸೂತ್ರ. ಅದೇನು ಮಾಡುತ್ತೆ, ಫಸ್ಟ್ ಅದು ಮಾಡೋದು ನಮ್ಮನ್ನು ಏಕಾಂತವಾಗಿರೋಕ್ಕೆ ಬಿಡಲ್ಲ. ನಮ್ಮ ಅಹಂಕಾರನೇ ನಮಗೆ ಏಕಾಂತವಾಗಿರೋಕ್ಕೆ ಬಿಡಲ್ಲ, ನಮ್ಮ ಜೊತೆಗೆ ನಾವಿರೋಕ್ಕೆ ಬಿಡಲ್ಲ, ಆ ಲೋನ್ನೆಸ್ನ ಎಂಜಾಯ್ ಮಾಡೋಕ್ಕೆ ಬಿಡಲ್ಲ. ತಕ್ಷಣ ನಮ್ಮ ಪಾಡಿಗೆ ನಾವು ಇರಬೇಕು ಅಂದಾಗ ನಮಗೆ ಭಯ, ಲೋನ್ಲಿನೆಸ್ ಬಂದ್ಬಿಡುತ್ತೆ. ನಾವು ಅಹಂಕಾರದ ಪಾತ್ರದಲ್ಲಿ ಸೇರ್ಕೊಂಡ್ಬಿಡ್ತೀವಿ ಸಡನ್ ಆಗಿ. ಆಮೇಲೆ ಇನ್ನೊಂದು, ನಮ್ಮ ಪರಿಚಯ ನಮ್ಗೆ ಆಗದೆ ಇರೋ ಹಾಗೆ ನೋಡ್ಕೊಳುತ್ತೆ ನಮ್ಮ ಅಹಂಕಾರ. ನಮಗೆ ನಾನಿದು, ನಾನಿದು ಅಂತ ಗೊತ್ತು. ನಾನು ಯಾರು, ನನ್ನ ನಿಜವಾದ ಸ್ವರೂಪ ಏನು, ನಾನು ಇದ್ಯಾವುದೂ ಅಲ್ಲ, ನಾನು ಆತ್ಮಸ್ವರೂಪ ಬ್ರಹ್ಮ, ನಾನು ಶಿವ ಅಂತ ಗೊತ್ತಾಗೋದೇ ಇಲ್ಲ. ಶಿವೋಹಂ, ಸೋಹಂ, ಬ್ರಹ್ಮೋಹಂ ಇದೆಲ್ಲ ಅರ್ಥನೇ ಇಲ್ಲ, ಬರೀ ಪುಸ್ತಕದಲ್ಲಿ ಮಾತ್ರ. ಅಹಂಕಾರ ನಮ್ಮನ್ನು ಬಿಡೋದಿಲ್ಲ ನಮ್ಮ ನಿಜವಾದ ಸ್ವರೂಪ ನೋಡೋಕ್ಕೆ, ಪರಿಚಯ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ ಅಹಂಕಾರ ನಮ್ಮನ್ನು. ನಮ್ಮ ಪರಿಚಯನೇ ನಮಗಿಲ್ಲ, ವಿ ಆರ್ ಸ್ಟ್ರೇಂಜರ್ಸ್. ಆ ರೀತಿ ನಮ್ಮನ್ನು ದೂರ ಇಟ್ಬಿಡುತ್ತೆ ಅಹಂಕಾರ. ಹೀಗೆ ಮಾಡಿ ನಮ್ಮ ಒಂದು ಸುಖ ದುಃಖನ ನಾವು ಕೂತ್ಕೊಂಡು ಬಾಗಿಲು ಹಾಕ್ಕೊಂಡು ಅಳೋದಾಗ್ಲಿ, ನಗೋದಾಗ್ಲಿ, ಮಾತಾಡೋದಾಗ್ಲಿ, ಆ ಏಕಾಂತವಾಗಿ ಆತ್ಮದ ಜೊತೆಗೆ ಸಾಕ್ಷಿಯಾಗಿ ಕಾನ್ಷಿಯಸ್ ಆಗಿ ನಡ್ಕೊಳ್ಳೋಕ್ಕೆ ಹೆದರ್ತೀವಿ ನಾವು. ನಮ್ಮ ಕಷ್ಟ ಸುಖನ ಬೇರೆಯವ್ರ ಹತ್ರ ಹೇಳ್ಕೊಡ್ತೀವಿ ಈಸಿಯಾಗಿ, ನಮ್ಮ ಜೊತೆಗೆ ನಾವೇ ಹೇಳ್ಕೊಳ್ಳಲ್ಲ. ಅದು ಬಹಳ ಅದು ಸರಿ ಇಲ್ಲ, ಅದು ಇಂಟ್ರೋಸ್ಪೆಕ್ಷನ್ ಆಗೋದಿಲ್ಲ. ಆತ್ಮಸಾಕ್ಷಿಯಾಗಿ ನಮ್ಮ ಬಗ್ಗೆ ನಾವು ಮಾತಾಡೋಕ್ಕೆ ಹೆದರ್ತೀವಿ. ಈ ಥರ ಒಳಗಡೆ ಇನ್ಕಂಪ್ಲೀಟ್ನೆಸ್ಸು, ಆಮೇಲೆ ಒಳಗಡೆ ಒಂದು ರೀತಿ ನಮ್ಮಲ್ಲಿ ಭಯ ಎಲ್ಲ ಹುಟ್ಕೊಳ್ಳೋದು ಯಾಕೆ ಅಂದರೆ ನಮ್ಮಲ್ಲಿ ಸಂಶಯ, ಅನುಮಾನ, ನಮ್ಮ ಬಗ್ಗೆನೇ ಫಸ್ಟು, ನಮ್ಮ ಬಗ್ಗೆ ಸಂಶಯ, ನಮ್ಮ ಬಗ್ಗೆನೇ ಅನುಮಾನ. ಇದರಿಂದ ಮಕ್ಕೇಡಿತನ ಅಂತಲ್ಲ, ಆ ಮಕ್ಕೇಡಿತನ ಬಂದ್ಬಿಟ್ಟು ಎಮೋಷನ್ ಕಮ್ಮಿ ಆಗೋಗುತ್ತೆ, ಸ್ನೇಹ ಬೇಡ ಅನ್ಸುತ್ತೆ, ನಾವು ಯಾವಾಗಲೂ ಹಿಂದುಳಿತೀವಿ, ನಾವು ಇನಿಷಿಯೇಟಿವ್ ತಗೊಳ್ಳಲ್ಲ, ಸ್ನೇಹ ಬೇಡ, ಯಾರೂ ಬೇಡ ನಮಗೆ. ಆದರೆ ಆ ಥರ ತೋರಿಸ್ಕೊಳ್ಳಲ್ಲ, ಆಗತ್ತೆ ನಮಗೆ. ನಮ್ಮ ಜೊತೆನೇ ನಾವು ಯಾವಾಗ ಸ್ನೇಹವಾಗಿಲ್ಲ, ಬೇರೆಯವ್ರ ಜೊತೆ ಸ್ನೇಹವಾಗಿರೋಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೋ ಸಂಬಂಧಗಳನ್ನು ಈ ರೀತಿ ಕಳ್ಕೊಳ್ತೀವಿ. ಎಷ್ಟೋ ಸ್ನೇಹದಿಂದ ಜನ ಬಂದಾಗ ನಾವು ಒಂದು ಪ್ರೀತಿಯಿಂದ ಮಾತಾಡೋ ಕೂಡ ನಾವು ಹೆದರಿಕೆ ಆಗುತ್ತೆ, ಏನೋ ಭಯ ಆಗುತ್ತೆ. ಆಮೇಲೆ ಇವ್ರು ಯಾಕೆ ಅನುಮಾನ ಪಡ್ತೀವಿ ಅವ್ರ ಮೇಲೆ. ಈ ಥರ ಯಾಕೆ ಅಂದರೆ ನಮ್ಮ ಮೇಲೆ ನಮ್ಗೆ ಅನುಮಾನ ಇರೋದ್ರಿಂದ, ನಮ್ಮ ಮೇಲೆ ನಮ್ಗೆ ಸಂಶಯ, ನಮ್ಮ ಪರಿಚಯನೇ ನಮ್ಗೆ ಇಲ್ಲದೆ ಇರೋದ್ರಿಂದ ಈ ಥರ ಆಗುತ್ತೆ. ಇಂಟಿಮೆಸಿ ಅಂದರೆ ಏನು? Intimacy is exposing yourself before the strangers, unknown. ಅದು ಇಂಟಿಮೆಸಿ. ಇದರಲ್ಲಿ ನನಗೆ ಕುವೆಂಪುದು ಒಂದು ಹಾಡು ಜ್ಞಾಪಕ ಬರುತ್ತೆ. ಆ ಹಾಡು ಎಲ್ಲರಿಗೂ ಪರಿಚಯ ಇದೆ. ಆ ಹಾಡು, ಮುಚ್ಚುಮರೆ ಇಲ್ಲದಿರೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಈ ಹಾಡು ಒಂದು ಸ್ವಲ್ಪ ನೋಡಿದ್ರೆ ಒಳಗಡೆ ಹೇಗೆ ನನ್ನಲ್ಲಿ ನರಕ ಇದೆ, ನನ್ನಲ್ಲಿ ಸ್ವರ್ಗ ಇದೆ, ನನ್ನಲ್ಲಿ ಪಾಪ ಇದೆ, ನನ್ನಲ್ಲಿ ಪುಣ್ಯ ಇದೆ, ನನ್ನಲ್ಲಿ ಕೆಟ್ಟದಿದೆ, ನನ್ನಲ್ಲಿ ಒಳ್ಳೇದಿದೆ, ಎಲ್ಲ ಇದೆ. ಪರಮಾತ್ಮ, ಎಲ್ಲವನ್ನ ನಾನು ನಿನಗೆ ಸಂಪೂರ್ಣವಾಗಿ ಅರ್ಪಿಸ್ತೀನಿ, ಸ್ವೀಕರಿಸ್ಬಿಡು. ನನ್ನಲ್ಲಿ ಅಹಂಕಾರದ ನೀತಿಯಿಂದ ಮನಸ್ಸು ತುಂಬ ಈ ಜೀವಾತ್ಮ ಅನ್ನೋದು ಬಹಳ ತಳಮಳಿಸ್ತಿದೆ, ಎಲ್ಲ ಕದಡೋಗಿದೆ. ನೀನು ಅನಂತವಾಗಿದೆಯಾ, ನೀನು ಸೂರ್ಯನ ಬೆಳಕು ಥರ ಇದೆಯಾ, ಪಾಪನ ಅನ್ಸಲ್ಲ, ಆ ರೀತಿ ತೆಗೆದುಬಿಡ್ತೀಯಾ. ನರಕ ಅಲ್ಲ ಅನ್ನೋ ಹಂಗೆ ಮಾಡಿಬಿಡ್ತೀಯಾ. ನೀನು ಗಂಗೆಯಷ್ಟು ಪವಿತ್ರ, ನನ್ನನ್ನು ಕಾಪಾಡು, ನನ್ನನ್ನು ಪ್ರೀತಿಸು, ನೋಡ್ಕೋ ಅಂತ. ಇಷ್ಟು ಚೆನ್ನಾಗಿದೆ ಇದು. ಆಳದಿಂದ ಮೆಡಿಟೇಷನ್ ಆಗಿಬಿಡುತ್ತೆ ಇದು ಕೇಳಿದ್ರೆ. ಇದು ಸತ್ಯ. ಇದು ನಮ್ಮ ಜೊತೆಗೆ ನಮ್ಗೆ ಇಂಟಿಮೆಸಿ ಬರೋವರೆಗೂ ಹೊರಗಡೆ ಯಾವ ರಿಲೇಷನ್ಶಿಪ್ಪು ಚೆನ್ನಾಗಿರೋಕ್ಕಾಗಲ್ಲ. ಅದು ಗೊತ್ತಾದಾಗ ಧ್ಯಾನ ಆಗಕ್ಕೆ ಶುರು ಆಗುತ್ತೆ. ನಮ್ಮಲ್ಲಿ ಆ ಧ್ಯಾನ ಆಗ್ತಾ 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 ನಮ್ಮ ಫಾಲ್ಸ್ ಐಡೆಂಟಿಟಿಗಳು ಏನೇನಿದೆ, ನಮ್ಮನ್ನು ನೋಡ್ಕೊಳಕ್ಕೆ ಬಿಡದೆ ಅಡ್ಡ ಹಾಕಿದೆಯಲ್ಲ, ಬ್ಯಾರಿಯರ್ ಮಾಡಿದೆಯಲ್ಲ, ಐಡೆಂಟಿಟಿಗಳೆಲ್ಲ ಕರಗ್ತಾ ಇರುತ್ತೆ. ಆವಾಗ ಅಹಂಕಾರಕ್ಕೆ ಬಲ ಕಮ್ಮಿ ಆಗೋದೇನು, ಅಸ್ತಿತ್ವವೇ ಹೊಟ್ಟೋಗುತ್ತೆ. ಆದರೆ ನಿಜವಾಗ್ಲೂ
ಈಗೋ ಈಸ್ ಕಾಮನ್, ಎಲ್ಲರಲ್ಲೂ ಒಂದೇ ಥರ ಕೆಲಸ ಮಾಡುತ್ತೆ ಈಗೋ. ಎಲ್ಲರೂ ಅವ್ರವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ, ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ, ಎಲ್ಲರೂ ದೂರ ಇಡ್ತಾರೆ, ಐಲ್ಯಾಂಡ್ ಥರ ಆಗ್ಬಿಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಅಹಂಕಾರ ಇಲ್ಲದೆ ಇರೋನ್ಗೆ ಬಚ್ಚಿಡಕ್ಕೇನಿದೆ? ಮುಚ್ಚು ಮರೆ ಇಲ್ಲದೆ ಎಲ್ಲವನ್ನು ಬಿಚ್ಚಿಟ್ಟ ಮೇಲೆ ಬಚ್ಚಿಡೋದೇನಿದೆ? ಅಲ್ಲೇನಿಲ್ಲ, ಬರೀ ಮೌನ, ಬರೀ ಪ್ರೇಮ, ಏನು ಪ್ರೊಜೆಕ್ಟ್ ಮಾಡೋದಿರಲ್ಲ, ಎಂಥದೂ ಇಲ್ಲ ಅವನಿಗೆ. ಆಗ ಸಿಂಪಲ್ಸಿಟಿ, ಸರಳವಾಗಿರ್ತಾನೆ. ಅದು ಎಷ್ಟು ಎಂಜಾಯ್ ಮಾಡ್ತಾರೆ ಜನ ಅವನ ಸುತ್ತ ಬಂದರೆ. ಯಾಕೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಬಿಕಾಸ್ ಆಫ್ ದಿ ಸಿಂಪಲ್ಸಿಟಿ. ಸರಳವಾಗಿರೋದ್ರಿಂದ ಆ ಪ್ರೇಮನ ಎಲ್ಲರ ಜೊತೆನೂ ಹರಡ್ಕೊಳ್ತಾ ಇರುತ್ತದು, ರೇಡಿಯೇಟ್ ಆಗ್ತಾ ಇರುತ್ತೆ. ಅವನು ಕೊಡೋದಲ್ಲ, ಅದು ಇರುತ್ತೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನಂದರೆ, ಅವನು ಹೇಗಿರಬೇಕೋ ಎಲ್ಲರಿಗೂ ಹಾಗಿರಲ್ಲ. ಅವನು ಹೇಗಿರ್ತಾನೋ ಹಾಗೇ ಇರ್ತಾನೆ. ಬೇರೆಯವ್ರಿಗೋಸ್ಕರ ಹೀಗಿರಬೇಕೋ ಹಾಗಿರೋದಲ್ಲ, ಏನು ಮಾಡಬೇಕೋ ಅದು ಮಾಡೋದಲ್ಲ, ಏನಾಗಬೇಕೋ ಅದಾಗುತ್ತೆ, ಆ ರೀತಿ ಇರ್ತಾನೆ. ಇಲ್ಲಿ ನಾವು ಗಮನ ಇಟ್ಕೊಳ್ಬೇಕಾಗಿರೋದು ಇಂಟಿಮಿಸಿ ಡಿಮಾಂಡ್ಸ್ ಫ್ಯೂ ಥಿಂಗ್ಸ್. ಜ್ಞಾಪಕ ಇಟ್ಕೊಳ್ಳಿ, ಇಂಟಿಮಿಸಿ ಡಿಮಾಂಡ್ ಮಾಡೋದೇನು? ಸ್ಪಷ್ಟತೆ ಒಂದು, ಸತ್ಯ ಎರಡನೇದು, ಮೂರನೇದು ಹೃದಯ ಸ್ಪರ್ಶ, ನಾಲ್ಕನೇದು ಇಂಟಿಮಿಸಿ ಡಿಮಾಂಡ್ ಮಾಡೋದು ಸರ್ವರಲ್ಲಿ ಸಂಪರ್ಕ. ಇದು ಡಿಮಾಂಡ್ ಮಾಡುತ್ತೆ, ಸರ್ವ ಸಂಪರ್ಕ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಕ್ಲಾರಿಟಿ, ಇದು ಸ್ಪಷ್ಟತೆ ನೋಡಿ. ನಿಮಗೆ ಖುಷಿ ಆಗುತ್ತೆ, ಇವ್ರಿಗೆ ಇದು ಹೇಳಿದ್ರೆ ಖುಷಿ ಆಗ್ಬೋದೇನೋ, ಇವ್ರಿಗೇನು ಬೇಕೋ ಅದನ್ನು ಮಾತಾಡೋದು. ಅಂದರೆ ಬೇರೆಯವ್ರು ಏನು ಬಯಸ್ತಾರೋ ಅದನ್ನು ಮಾತಾಡಿ ನಾವೇನು ಹೇಳಬೇಕೋ ಹೇಳದೇ ಇರೋದು, ಅದು ಸ್ಪಷ್ಟತೆ ಅಲ್ಲ. ಇಂಟಿಮಿಸಿನಲ್ಲಿ ಅದು ಡಿಮಾಂಡ್ ಮಾಡೋದೇ ಸ್ಪಷ್ಟತೆ. ನಿನಗೇನು ಕೇಳಬೇಕೋ ಅದು ಹೇಳಲ್ಲ, ನನಗೇನು ಹೇಳಬೇಕು ಅಂತಿದೆ ಅದು ಹೇಳ್ತೀನಿ ಅನ್ನೋ ಸ್ಪಷ್ಟತೆ ಇಂಟಿಮಿಸಿ ಬರುತ್ತೆ. ಎರಡನೇದು ಸತ್ಯ. ನಾವು ಬಾಯಿಗೆ ಬಂದಿದ್ದು ಮಾತಾಡ್ತೀವಿ, ಆಮೇಲೆ ಐ ಡಿಂಟ್ ಮೀನ್ ಇಟ್ ಅಂತೀವಿ. ಮೀನ್ ಮಾಡೋದು, ವಾಟ್ ಎವರ್ ಯು ಸ್ಪೀಕ್ ಮೀನ್ ಇಟ್, ದಟ್ ಈಸ್ ಟ್ರೂತ್. ಸಿಂಪಲ್ ನಾ ಹೇಳ್ತಾ ಇರೋದು, ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ. ನಮಗೇನು ಹೇಳಿ ಬೇರೆಯವ್ರಿಗೆ ಬೇಕಾದ ಹೇಳಬೇಡಿ, ಬೇರೆಯವ್ರು ಏನು ಕೇಳಿಸ್ಕೋಬೇಕು ಅದು ಹೇಳಬೇಡಿ. ಎರಡನೇದು, ನೀವು ಮಾತಾಡ್ಬೇಕಾದ್ರೆ ಮೀನ್ ಇಟ್. ಆ ಮೂರನೇದೇನಿದೆ ಅದು ಹೃದಯ ಸ್ಪರ್ಶ. ಅಂದರೆ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು, ಆ ತರ್ಕ ಮಾಡ್ತಾ ಇರೋ ಬುದ್ಧಿನ ಪಕ್ಕಕ್ಕಿಟ್ಬಿಟ್ಟು ನೀವು ಹೃದಯಕ್ಕೆ ಹಾಡಕ್ಕೆ ಬಿಡಿ. ಆವಾಗ ನೋಡಿ ರಿಲೇಷನ್ಶಿಪ್ಪು ಹೃದಯ ಹಾಡಲಿ. ಹೃದಯ ಹಾಡಿದಾಗ ಅಂದರೆ ತಲೆಯಿಂದ ಯಾವ ದಾರಿಯೂ ಕೇಂದ್ರಕ್ಕೆ ಇಲ್ಲ, ಹೃದಯದಿಂದ ಒಂದು ದಾರಿ ಇದೆ, ಅಲ್ಲಿಂದ ಎಲ್ಲರನ್ನೂ ಮುಟ್ಟಬಹುದು. ಹೃದಯ ಹಾಡಿದಾಗ ಆ ಸ್ಪರ್ಶ ಆಗತ್ತೆ, ಎಲ್ಲರ ಹೃದಯನ ಮುಟ್ಟಬಹುದು. ಆಮೇಲೆ ಸರ್ವರ ಒಂದು ಸಂಪರ್ಕ. ನಿಮಗೆ ಎಷ್ಟು ಜನ ಗೊತ್ತು? 1000 ಜನನ, 1,00,000 ಜನನ, 1 ಕೋಟಿ ಜನ ಗೊತ್ತಾ ನಿಮಗೆ? ಹಾಗೆ ನೋಡಿ, ಪ್ರಪಂಚದಲ್ಲಿ ಸೃಷ್ಟಿನಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಅಪರಿಚಿತರೇ. ಎಲ್ಲರನ್ನೂ ಕೂಡ ನಾನು ಎಲ್ಲರ ಜೊತೆ ಇಂಟಿಮೇಟ್ ಆಗಿ ಇದೀನಿ, ಆವಾಗಲೇನೆ ನಂಗೆ ಗೊತ್ತಿಲ್ಲ ಅಷ್ಟೇನೆ. ಆ ಸಮಯಕ್ಕೆ ಬಂದ ಅನ್ನೋದು ಬಿಡಿಸ್ಲೇ ಆಗದೆ ಇರೋದು. ಅದನ್ನು ಎಲ್ಲರನ್ನೂ ನಾನು ಪ್ರೀತಿಸ್ತೀನಿ, ಎಲ್ಲರ ಜೊತೆನೂ ಇಂಟಿಮೇಟ್ ಆಗಿದ್ದೀನಿ, ಏನೂ ಬ್ಯಾರಿಯರ್ ಇಲ್ಲ. ನಾನು ದೇವಋಣ, ಋಷಿ ಋಣ, ಪಿತೃಋಣ ಎಲ್ಲವನ್ನೂ ಕೂಡ ಬಿಟ್ಟು ನಾನು ಎಲ್ಲವನ್ನೂ ಕೂಡ ಮುಗಿಸಿದ್ದೀನಿ ಅನ್ನೋದು, ಎಲ್ಲವೂ ಬಿಡುಗಡೆ ಆಗ್ಬಿಟ್ಟಿದೆ ನನಗೆ ಅಂತ. ಆ ರೀತಿ ಇರಬೇಕಾದ್ರೆ ಸರ್ವ ಸಂಪರ್ಕನ ಡಿಮಾಂಡ್ ಮಾಡುತ್ತೆ ಇಂಟಿಮಿಸಿ. ಆ ಇಂಟಿಮಿಸಿ ಅದು ಬರೀ ಒಪಿನಿಯನ್ನು, ಯಾರೋ ಒಪಿನಿಯನ್ ಕೊಡೋದಾಗಲಿ, ಅಥವಾ ಯಾರ್ದೋ ಐಡಿಯಾ ಆಗಲಿ, ಯಾರ್ದೋ ಚಾಡಿ ಆಗಲಿ, ಯಾರ್ದೋ ಕಂಪ್ಲೇಂಟ್ ಆಗಲಿ, ಅದೆಲ್ಲ ಯಾವುದೂ ಅದು ತಗೊಳ್ಳಲ್ಲ. ಇಂಟಿಮಿಸಿ ತಗೊಳ್ಳೋದು ಸಿಚುಯೇಷನ್, ಇಂಟಿಮಿಸಿ ತಗೊಳ್ಳೋದು ವಾಸ್ತವ, ಯಥಾರ್ಥ, ಅಲ್ಲಿ ಏನಿದೆ ಕಾಂಟೆಕ್ಸ್ಟ್, ಅದು ಇಂಪಾರ್ಟೆಂಟು ಇಂಟಿಮಿಸಿಗೆ. ಈವನ್ ಪ್ರೇಮ ಕೂಡ ಇಂಟಿಮಿಸಿ ಭಾಷೆನಲ್ಲಿ ಇಂಟಿಮೇಟ್ ಆಗಿದ್ದರೆ ನನ್ನ ಪ್ರೇಮ ಏನು, ನನ್ನಲ್ಲಿರುವ ದೈವತ್ವ ಹೊರಗೆ ಬರೋಕ್ಕೊಂದು ಭಾವ ಅಷ್ಟೇ, ಆಗ ಬರಬೇಕು ಪ್ರೇಮ. ನನ್ನಲ್ಲಿರುವ ಸತ್ವ ಏನಿದೆ, ದೈವತ್ವದಿಂದ ಬರುವ ಸತ್ವ ಒಂದು ಪಾಯಿಂಟ್ ರೀಚ್ ಆದಮೇಲೆ ಅದು ಎಕ್ಸ್ಪ್ಲೋಡ್ ಆಗುತ್ತೆ, ಅದು ಇಂಟಿಮಿಸಿ, ಅದು ಪರಮಾತ್ಮನಲ್ಲಿ ಒಂದಾಗೋದು. ಹೀಗೆ ನಮ್ಮ ಸುಳ್ಳು ಪಾತ್ರಗಳನ್ನು ಒಂದೊಂದು ಐಡೆಂಟಿಟಿಯಿಂದ ನಾವು ಅದನ್ನು ಬಿಡಿಸ್ಕೊಂಡು ಫ್ರೀ ಆಗ್ತಾ ಮಾಯನ ಸರಿಸಿದ್ರೆ ಅಷ್ಟು ನೀವು ನಿಮಗೆ ಹತ್ತಿರ ಆಗ್ತೀರಾ. ನೀವೆಷ್ಟು ನಿಮಗೆ ಹತ್ತಿರ ಆಗ್ತೀರಾ, ನೀವು ಎಲ್ಲರಿಗೂ ಅಷ್ಟೇ ಹತ್ತಿರ ಆಗ್ತೀರಾ. ಇಂಟಿಮಿಸಿ ಅನ್ನೋದು ಬಹಳ ಆಳವಾದದ್ದು. ಇದನ್ನು 5 ಚಾಪ್ಟರ್ನಲ್ಲಿ ತಗೊಳ್ತೀನಿ. ಇವತ್ತು 1ನೇ ಚಾಪ್ಟರ್ ಮುಗೀತು, ನಾಳೆ ಮುಂದುವರಿಸ್ತೀನಿ 2ನೇ ಚಾಪ್ಟರ್.